ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೋಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಲ್ ಇನ್ಶೂರೆನ್ಸ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ತುಂಬಾ ಜನ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಒಂದು ವ್ಯಾಲಿಡ್ ಕ್ವಶನ್. ಒಂದ್ ವೇಳೆ ನಾವು ಟೈಲ್ ಪರ್ಚೇಸ್ ಮಾಡಿದ್ದೆ ಆದ್ರೆ ಟೈಲ್ ಡಿಸ್ಪ್ಯಾಚ್ ಆದ್ಮೇಲೆ ನಮ್ ಡೆಸ್ಟಿನೇಷನ್ ಬರೋ ತನಕ ರೂಟ್ ಅಲ್ಲಿ ಏನಾದ್ರೂ ಬ್ರೇಕೇಜ್ ಬಂದ್ರೆ ಕಂಪನಿ ಯಾವ ತರ ಹೆಲ್ಪ್ ಮಾಡುತ್ತೆ ನಮ್ಗೆ, ಅಥವಾ ನಾವು ಯಾವ ತರ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದಾ ಅಂತೇಳಿ ಬ್ರೀಫ್ ಮಾಡ್ತೇನೆ. ನೋಡಿ, ನೀವು ಯಾವುದೇ ಕಂಪ್ನಿಯಿಂದ ಟೈಲ್ ಪರ್ಚೇಸ್ ಮಾಡಿದಾಗ ಆಸ್ ಪರ್ ಕಂಪನಿ ರೂಲು, ಆಸ್ ಪರ್ ಗೌರ್ಮೆಂಟ್ ರೂಲು, ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂ ಅದ್ರ ಮೇಲ್ಗಡೆ ನೀವು ಎಷ್ಟೇ ಇನ್ವಾಯ್ಸ್ ವ್ಯಾಲ್ಯೂ ಆಗಿರಲಿ, ಇನ್ವಾಯ್ಸ್ ವ್ಯಾಲ್ಯೂ ಅಂತಂದ್ರೆ ಟೋಟಲ್ ಪರ್ಚೇಸ್ ಮಟೀರಿಯಲ್ ಮೇಲ್ಗಡೆ 0.25 ಟು 0.35 ಇದು ವೇರಿ ಆಗುತ್ತೆ, ಕಂಪ್ನಿ ಟು ಕಂಪ್ನಿ ವೇರಿ ಆಗುತ್ತೆ. 0.25 ಹಿಡ್ಕೊಂಡ್ಬಿಟ್ಟು 0.35 ಇನ್ಶೂರೆನ್ಸ್ ಚಾರ್ಜಸ್ ನೀವು ತಗೊಂಡಿರೋ ಅಮೌಂಟ್ ಮೇಲೆ ಆಟೋಮೆಟಿಕಲಿ ಅದು ಆ್ಯಡ್ ಆಗಿಬಿಡುತ್ತೆ. ಇದು ಒಂದು ಗೌರ್ಮೆಂಟ್ ರೂಲ್ ಮತ್ತೆ ಕಂಪ್ನಿ ರೂಲ್. ಯಾಕಂದ್ರೆ ನೋಡಿ, ಟೈಲ್ ಏನಿದೆ ಇಟ್ಸ್ ಮೇಡ್ ಅಪ್ ವಿತ್ ಕ್ಲೇಸ್, ಮಣ್ಣಿನಿಂದ ಮಾಡಿರೋ ಒಂದು ಪ್ರಾಡಕ್ಟ್. ಸೊ ಬ್ರೇಕೇಜ್ ಅಲ್ಲಿ ಬ್ರೇಕೇಜ್ ಬರೋ ಚಾನ್ಸಸ್ ಇರೋದ್ರಿಂದ ಇದು ಕ್ಲೇಮ್ ಏನಿದೆಲ್ಲ ಇದು ಮ್ಯಾಂಡೇಟರಿ ಇದೆ. ಓಕೆ, ಈಗ ನಿಮ್ದು ಕ್ಲೇಮ್ ಅಂತ ನೀವೇನು ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಅದ್ರ ಮೇಲೆ ನೀವು ಇನ್ಶೂರೆನ್ಸ್ ಆ್ಯಡ್ ಆಗಿಬಿಡುತ್ತೆ. ನಾನು ಹೇಳ್ತಾ ಇದ್ದೆ ವೆರಿ ನಾಮಿನಲ್. 1,00,000 ನೀವು ಮಟೀರಿಯಲ್ ತೊಗೊಂಡ್ರೆ ನಿಮಗೆ 250 ಹಿಡ್ಕೊಂಡ್ಬಿಟ್ಟು ಅಥವಾ 350 ತನಕ ನಿಮಗೆ ಕಂಪನಿ ಟು ಕಂಪನಿ ವೇರ್ ಆಗಿಬಿಡುತ್ತೆ. ಬಟ್ ಏನಾಗುತ್ತೆ, ಈಗ ನಿಮಗೆ ಅದರಲ್ಲೂ ಕ್ಲಾಸಸ್ ಇದೆ. ಈಗ ಇನ್ಶೂರೆನ್ಸ್ ಅಂತೂ ಆ್ಯಡ್ ಆಗಿಬಿಟ್ಟಿದೆ, ಬಟ್ ಅದರಲ್ಲೂ ಪ್ರತಿಯೊಂದು ಇನ್ಶೂರೆನ್ಸ್ ಅಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಥವಾ ನೀವು ವೆಹಿಕಲ್ ಇನ್ಶೂರೆನ್ಸ್ ತಗೊಳ್ಳಿ, ಪ್ರತಿಯೊಂದು ಇನ್ಶೂರೆನ್ಸ್ ಅಲ್ಲಿ ಕೆಲವು ಕ್ಲಾಸಸ್ ಇರುತ್ತೆ. ಸೊ ಸೇಮ್ ಇದರಲ್ಲಿ ಸಹ ಕ್ಲಾಸಸ್ ಬರುತ್ತೆ. ಈಗ ಏನಾಗುತ್ತೆ, ನಿಮಗೆ ಒಂದ್ ವೇಳೆ ಬ್ರೇಕೇಜ್ ನಿಮ್ಗೆ ಏನಾದ್ರೂ 2% ಬಿಲೋ ಏನಾದ್ರೂ ಬಂದಿದ್ದೆ ಆದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವು 1000 ಬಾಕ್ಸ್ ತಗೊಂಡಿರೋ ಅನ್ಕೊಳ್ಳಿ, ಅದರಲ್ಲಿ ನಿಮ್ಗೆ 2% ಅಂದ್ರೆ 20 ಬಾಕ್ಸ್ ಗಿಂತ ಕೆಳಗಡೆ ಏನಾದ್ರೂ ಬ್ರೇಕೇಜ್ ಬಂದಾಗ, 2 ಬಾಕ್ಸ್, 5 ಬಾಕ್ಸ್, 10 ಬಾಕ್ಸ್, 15 ಬಾಕ್ಸ್, 18 ಬಾಕ್ಸ್ ಏನಾದ್ರು ಈ ತರ ಬಂದ್ರೆ ನಿಮ್ಗೆ ಕ್ಲೇಮ್ ಮಾಡಕ್ ಬರಲ್ಲ. ಇಟ್ಸ್ ಅ ಗೌರ್ಮೆಂಟ್ ರೂಲ್, ಕ್ಲಾಸಸ್ ಇದೆ ಅವ್ರದ್ದು. ಇಫ್ ಬ್ರೇಕೇಜ್ ಇಸ್ ಮೋರ್ ದೆನ್ 2%, ಆವಾಗ ನೀವು ಕ್ಲೇಮ್ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್ ನಿಮಗೆ 5% ಬ್ರೇಕೇಜ್ ಬಂದಿದೆ ಅನ್ಕೊಳ್ಳಿ, ಟೋಟಲ್ ಅಲ್ಲಿ 5% ಬಂದಿದೆ ಅನ್ಕೊಳ್ಳಿ, ಅಂದ್ರೆ ನಿಮ್ಗೆ 1000 ಬಾಕ್ಸಸ್ ಅಲ್ಲಿ 50 ಬಾಕ್ಸಸ್ ನಿಮ್ಗೆ ಬ್ರೇಕೇಜ್ ಬಂದಾಗ ನಿಮ್ಗೆ ಕ್ಲೇಮ್ ಸಿಗೋದು ಕೇವಲ 30 ಬಾಕ್ಸ್ ಸಲುವಾಗಿ. ಅಂದ್ರೆ ಬಿಲೋ 2% ಏನ್ ಬರುತ್ತೆ ಅಲ್ಲ, ಅದು ಕ್ಲೇಮ್ ಬಿಟ್ಬಿಟ್ಟು ನಿಮ್ಗೆ ಮೇಲ್ಗಡೆ ಎಷ್ಟೇ ನಿಮ್ದು ಪರ್ಸೆಂಟೇಜ್ ಅಲ್ಲಿ ಬ್ರೇಕೇಜ್ ಬಂದಿರುತ್ತೆ ಅದು ನಿಮ್ಗೆ ರಿಫಂಡ್ ಆಗಿ ಬಂದ್ಬಿಡುತ್ತೆ. ಪ್ರೊಸೆಸ್ ನಾನು ಹೇಳ್ತೀನಿ ನೋಡಿ. ಏನಾಗುತ್ತೆ, ಕಂಪನಿ ಟು ಕಂಪನಿ ನಾನು ಹೇಳ್ತಾ ಇದ್ದೆ ವೇರಿ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಂದು ಕಂಪನಿ ಥರ್ಡ್ ಪಾರ್ಟಿ ಜೊತೆ ಅವ್ರದ್ದು ಕೊಲಾಬ್ರೇಷನ್ ಇರುತ್ತೆ. ಈಗ ನಾವು ತಗೋತೀವಲ್ಲ, ನಾವು ಇನ್ಶೂರೆನ್ಸ್, ನಾವು ವೆಹಿಕಲ್ ತಗೊಂಡಾಗ ಕೆಲವು HDFC ಜೊತೆ ಇರುತ್ತೆ, ಕೆಲವ್ರದ್ದು PNB ಬ್ಯಾಂಕ್ ಜೊತೆ ಇರುತ್ತೆ, ICICI ಬ್ಯಾಂಕು, SBI ಬ್ಯಾಂಕು, ಅವ್ರದ್ದೆಲ್ಲ ಇನ್ಶೂರೆನ್ಸ್ ಎಲ್ಲ ಬೇರೆ ಬೇರೆ ತರದವ್ರದ್ದು ಒಂದು ಚಾರ್ಜಸ್ ಇರುತ್ತೆ. ಸೇಮ್ ವೇ ನಾನು ಹೇಳ್ತಾ ಇದ್ದೆ, ಪ್ರತಿಯೊಂದು ಕಂಪ್ನಿನೂ ಥರ್ಡ್ ಪಾರ್ಟಿ ಜೊತೆ ಅವ್ರದ್ದು ಕೊಲಾಬ್ರೇಷನ್ ಇರುತ್ತೆ. ಈಗ ನಿಮ್ಗೆ ಏನಾದ್ರೂ ಬ್ರೇಕೇಜ್ ಬಂದಾಗ ಮೋರ್ ದೆನ್ 2%, ನೀವೇನ್ ಮಾಡ್ಬೇಕಂತಂದ್ರೆ ಸೇಮ್ ಡೇ ಫೋಟೋಗ್ರಾಫ್ ಎಲ್ಲ ತಗೊಂಡ್ಬಿಟ್ಟು ನೀವು ಕಂಪ್ನಿಯಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನೀವು ಡೈರೆಕ್ಟ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ರೆ ಕಂಪ್ನಿಗೆ ಸಬ್ಮಿಟ್ ಮಾಡಿ, ಅಥವಾ ನೀವು ಯಾರಾದ್ರೂ ಥ್ರೂ ನೀವು ಪರ್ಚೇಸ್ ಮಾಡಿದ್ರೆ ಆದ್ರೆ ಡೀಲರ್ಸ್ ಇರ್ಬೋದು ಅಥವಾ ಅಲ್ಲಿಂದ ಟ್ರೇಡರ್ಸ್ ಇರ್ಬೋದು, ಅವರಿಗೆ ನೀವೆಲ್ಲ ಫೋಟೋಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ಅದೆಲ್ಲ ನಿಮ್ದೇನು ಬ್ರೇಕೇಜ್ ಇದೆಲ್ಲ ಅದು ನೀವು ಒಂದ್ ಕಡೆ ನೀವು ಜಮಾ ಮಾಡಿ ಇಟ್ಕೊಂಡ್ಬಿಡಿ. ಒಂದು 4 to 5 ಡೇಸ್ ಅಲ್ಲಿ ಕಂಪ್ನಿ ಏನ್ ಮಾಡ್ತಾರೆ ಅಂತಂದ್ರೆ ಅದೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರು ಥರ್ಡ್ ಪಾರ್ಟಿ ಅವ್ರ ಜೊತೆ ಕೊಲಾಬ್ರೇಷನ್ ಇರುತ್ತೆ ಅಲ್ಲ, ಅವರಿಗೆ ಅದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಇನ್ಶೂರರ್ ಅಲ್ಲಿಂದ ಏನ್ ಮಾಡ್ತಾರೆ, ಒಬ್ಬರು ಪರ್ಸನ್ ನಿಮ್ಮ ಹತ್ರ ಸೈಟ್ ಅಲ್ಲಿ ಬಂದ್ಬಿಟ್ಟು ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡ್ಬಿಡ್ತಾರೆ. ಇನ್ಸ್ಪೆಕ್ಷನ್ ಅಲ್ಲಿ ಅದು ನೀವು ಕೊಟ್ಟಿರೋ ಮಾಹಿತಿ ಸರಿ ಇದೆನಾ ಇಲ್ಲ, ಬ್ರೇಕೇಜ್ ಅಷ್ಟು ಬಂದಿದೆನಾ ಇದೆಲ್ಲ, ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅವರು ಒಂದು ರಿಪೋರ್ಟ್ ಇರುತ್ತೆ, ರಿಪೋರ್ಟ್ ಎಲ್ಲ ಅವರು ರೆಡಿ ಮಾಡ್ಬಿಟ್ಟು ಕಂಪ್ನಿಗೆ ಸಬ್ಮಿಟ್ ಮಾಡ್ಬಿಡ್ತಾರೆ. ಅವರು ಕಂಪನಿಗೆ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅದು ಏನ್ ಎಷ್ಟು ಬ್ರೇಕೇಜ್ ಬಂದಿದೆಲ್ಲ ಅದು ಅವರಿಗೆ ರಿಫಂಡ್ ಮಾಡ್ಬಿಡ್ತಾರೆ. ಕಂಪನಿ ಏನಿದೆ ನಿಮ್ಗೆ ಅದು ಎಷ್ಟು ಅಮೌಂಟ್ ಇರುತ್ತೆ ನಿಮ್ಗೆ 2% ಬಿಟ್ಬಿಟ್ಟು ಮೇಲ್ಗಡೆ ಎಷ್ಟೇ ಪರ್ಸೆಂಟ್ ಇರುತ್ತಲ್ಲ ಅದು ನಿಮ್ಗೆ ಇನ್ ಟರ್ಮ್ಸ್ ಆಫ್ ಕ್ರೆಡಿಟ್ ನೋಟ್ ಅನ್ನೋದು, ನಿಮ್ಗೆ ಕ್ರೆಡಿಟ್ ನೋಟ್ ಅಲ್ಲಿ ಅಥವಾ ನಿಮ್ಗೆ ರಿಟರ್ನ್ ಆಗಿ ಒಂದು ಚೆಕ್ ಬಿಟ್ಬಿಡ್ತಾರೆ ಅವರು. ಅಥವಾ ನೆಕ್ಸ್ಟ್ ವೆಹಿಕಲ್ ಅಲ್ಲಿ ನಿಮ್ಗೆ ಅದು ಎಷ್ಟು ಬಾಕ್ಸ್ ಇದೆ ಅಷ್ಟು ಬಾಕ್ಸ್ ಬೇಕಾದ್ರೆ ಅವರು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಬಟ್ ಜನರಲಿ ನಾವು ನೋಡಿದ್ವಿ ಆದ್ರೆ ಇದರಲ್ಲಿ ನಿಮ್ಗೆ ಚೆಕ್ ಏನಿದೆಲ್ಲ ಚೆಕ್ ಬಂದ್ಬಿಡ್ತಾರೆ ರಿಟರ್ನ್ ಆಗಿ. ಸೊ ಸಿಂಪಲ್ ಪ್ರೊಸೆಸ್ ಇದೆ, ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ. ಸೊ ಕಂಪನಿ ಏನಿದೆ ಥರ್ಡ್ ಪಾರ್ಟಿ ಜೊತೆ ಅವ್ರದ್ದು ಕೊಲಾಬ್ರೇಷನ್ ಇರುತ್ತೆ. ಸೊ ಅವರಿಂದನೂ ಕೊಡಬೇಕಂತ ಏನೂ ಇಲ್ಲ. ಸೊ ಏನಾದ್ರೂ ಬ್ರೇಕೇಜ್ ಬಂದಾಗ ಅವರು ಕೋಪರೇಟ್ ಮಾಡೇ ಮಾಡ್ತಾರೆ ಅವರು.
ಮತ್ತೊಂದು ಏನಾಗುತ್ತೆ ನಿಮ್ಗೆ ಜನರಲಿ ನಾನ್ ನೋಡಿದ ಪ್ರಕಾರ ಅಷ್ಟೊಂದು ಬ್ರೇಕೇಜ್ ಬರೋ ಚಾನ್ಸಸ್ ತುಂಬಾ ಕಡಿಮೆ, ಯಾಕಂದ್ರೆ ಎಲ್ಲ ರೂಟ್ನು ಈಗ ಸರಿಗಿದೆ. ಏನೋ ಟ್ರಕ್ ಏನಾದ್ರು ಪಲ್ಟಿ ಆಗ್ಬಿಡ್ತು, ಟ್ರಕ್ ಅಲ್ಲಿ ಏನಾದ್ರು ತುಂಬಾನೇ ಮೇಜರ್ ಡ್ಯಾಮೇಜ್ ಬಂತು ಅಂತಂದ್ರೆ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ ಬರೋದು. ಅದರ್ವೈಸ್ ಬ್ರೇಕೇಜ್ ಎಲ್ಲ ಬರೋದು ತುಂಬಾ ಕಡಿಮೆ ಚಾನ್ಸಸ್. ಬಂದರೂ ಸಹ ನೀವು ಅದರಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಬಹುದು. ನಿಮ್ಗೆ ಏನಾದ್ರೂ ಇನ್ನೂ ಕ್ವಾರೀಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೀನಿ. ನಮಸ್ಕಾರ ಫ್ರೆಂಡ್ಸ್.